ಎಸ್, ಇನ್ನು ಮುಂದಿನ ಸುದ್ದಿ ಇನ್ನು ವಿಶೇಷವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಸುಮಾರು ಒಂದು 50-60 ಶಾಲೆಗಳಲ್ಲಿ ಅಕ್ಷರ ಆವಿಷ್ಕಾರ ಅನ್ನೋ ಒಂದು ಯೋಜನೆ ಅಡಿಯಲ್ಲಿ ಒಂದೊಂದು ಶಾಲೆಗೆ 15 ಲಕ್ಷ ರೂಪಾಯಿ 14 ಲಕ್ಷ ರೂಪಾಯಿಗಳ ಅನುದಾನದ ಅಡಿಯಲ್ಲಿ ರಿಪೇರಿ ಕಾರ್ಯಗಳು ನಡೀತಾ ಇದೆ. ಅಲ್ಲಿ ಸೋಲಾರ್ ಅನ್ನ ಇನ್ಸ್ಟಾಲೇಷನ್ ಮಾಡ್ತಾ ಇದ್ದಾರೆ ಮತ್ತು ಶೌಚಾಲಯಗಳನ್ನ ಕಟ್ತಾ ಇದ್ದಾರೆ. ಆದರೆ ದುರಾದೃಷ್ಟವಶಾತ್ ಅರ್ಧದಷ್ಟು ಶಾಲೆಯಲ್ಲಿ ಕುಡಿಲಿಕ್ಕೆ ನೀರೇ ಇಲ್ಲ, ಅರ್ಧದಷ್ಟು ಶಾಲೆಯಲ್ಲಿ ಶೌಚಾಲಯಗಳೇ ಇಲ್ಲ. ಆದರೆ ಅಲ್ಲಿರುವಂತಹ ಶಾಸಕರು ಮತ್ತು ಅವರುಗಳ ಹತ್ತಿರ ಇರುವಂತಹ ಗುತ್ತಿಗೆದಾರರು ಕೆಲವೊಂದಿಷ್ಟು, ಆದರೆ ಕಾನೂನು ರೀತಿಯಲ್ಲಿ ಅದು ಲ್ಯಾಂಡ್ ಆರ್ಮಿದವರಿಗೆ ಹೋಗುತ್ತೆ. ಆದರೆ ಔರಾದ್ ತಾಲೂಕಿನಲ್ಲಿ ಇಬ್ಬರು ಪ್ರಮುಖ ವ್ಯಕ್ತಿಗಳು, ಶಾಸಕರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತ ಇಬ್ಬರು ಪ್ರಮುಖ ವ್ಯಕ್ತಿಗಳು ಅಕ್ಷರ ಆವಿಷ್ಕಾರದ ಹಣವನ್ನ ನುಂಗಿ ನೀರು ಕುಡಿತಾ ಇದ್ದಾರೆ. ಆದ್ರೆ ಅಲ್ಲಿರುವಂತಹ ಶಾಸಕರಿಗೆ ಇದರ ಪರ್ಸೆಂಟೇಜ್ ಹೋಗಿದೆ ಅನ್ನೋ ಒಂದು ಆರೋಪ ಕೂಡ ಇದೆ. ಆದ್ರೆ JJM ಕಾಮಗಾರಿ ಚೆನ್ನಾಗಿಲ್ಲ, ಆ ಕಾಮಗಾರಿ ಚೆನ್ನಾಗಿಲ್ಲ, ನರೇಗಾ ಯೋಜನೆ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳುವಂತ ಸ್ಥಳೀಯ ಶಾಸಕ ಪ್ರಭು ಚವ್ಹಾಣ್ ಅವರಿಗೆ ಅಕ್ಷರ ಆವಿಷ್ಕಾರದಲ್ಲಿ 20 ಕೋಟಿ ರೂಪಾಯಿ ಹಗರಣ ನಡೀತಾ ಇದೆ ಅನ್ನೋದು ಕನಿಷ್ಠ ಸೌಜನ್ಯಕ್ಕಿಲ್ಲ ಅನ್ನೋದು ನಾಚಿಕೆ ಗೇಡಿನ ಸಂಗತಿ. ಇದು ಬರೀ ರಾಜಕೀಯ ಮಾಡೋದು, ಎಲ್ಲದರಲ್ಲಿ ತಮ್ಮ ಚೇಲಗಳನ್ನ ಬಿಟ್ಟು ರಾಜಕೀಯ ಮಾಡುವಂತಹ ಪ್ರಭು ಚವ್ಹಾಣ್ ಅವರಿಗೆ ಬರೀ ಸಣ್ಣ ಪುಟ್ಟ ವಿಷಯಗಳಲ್ಲಿ ಎಲ್ಲೋ ಒಂದು ಸಣ್ಣ ಕೆಲಸ ನಡೀತಾ ಇರುತ್ತೆ, ಎಲ್ಲೋ ಒಂದು ಸಣ್ಣ ಪುಟ್ಟ 2 ಲಕ್ಷ 3 ಲಕ್ಷ ರೂಪಾಯಿ ಕೆಲಸ ನಡೀತಿರುತ್ತೆ. ಆದ್ರೆ ಅಲ್ಲಿ ಹೋಗಿ ಶಾಸಕರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂಥವ್ರು ಮತ್ತು ಶಾಸಕರ ಹಿಂಬಾಲಕರು ಆ ಕೆಲಸಗಳನ್ನ ಬಂದ್ ಮಾಡಿಸ್ತಾರೆ. ಆದ್ರೆ ಖುದ್ದಾಗಿ 20 ಕೋಟಿ ರೂಪಾಯಿ ಅನುದಾನದಲ್ಲಿ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಪ್ರಾದೇಶ ಅಭಿವೃದ್ಧಿ ಮಂಡಳಿಯಿಂದ ಬಂದಂತ 20 ಕೋಟಿ ರೂಪಾಯಿ ಹಣ ಯಾರದೋ ಇಬ್ಬರ ಜೇಬಿಗೆ ಹೋಗ್ತಾ ಇದೆ. ಆ ಇಬ್ಬರು ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸ್ಲಿಕ್ಕಾಗ್ತಾ ಇಲ್ಲ ಮತ್ತು ಲ್ಯಾಂಡ್ ಆರ್ಮಿಯ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದಾರೆ. ಸರ್ಕಾರ ಅವರಿಗೆ ಫೋನ್ ರೀಚಾರ್ಜ್ಗಳಿಗೆ ದುಡ್ಡೇ ಕೊಡಲ್ಲ ಅನ್ಸುತ್ತೆ. ಅವರಿಬ್ರು ಫೋನೇ ಎತ್ತಲ್ಲ. ಲ್ಯಾಂಡ್ ಆರ್ಮಿಯವರು ಮಾಡಬೇಕಾದಂತ ಕೆಲಸವನ್ನ ಯಾವುದೋ ಗುತ್ತಿಗೆದಾರ ಮಾಡ್ತಿದ್ದಾನೆ, ಅವುಗಳ ಬಗ್ಗೆ ಚಿಂತೆ ಇಲ್ಲ. ಆದ್ರೆ ಪ್ರಭು ಚವ್ಹಾಣ್ ಅವರ ಆಪ್ತರಿಗೆ ಮತ್ತು ಪ್ರಭು ಚವ್ಹಾಣ್ಗೆ ಬರೀ ರಾಜಕೀಯದ ಚಿಂತೆ, ಬೇರೆ ಯಾರು ಮುಂದೆ ಹೋಗಬಾರ್ದು, ಬೇರೆ ಯಾರು ಬೆಳಿಬಾರ್ದು, ಇವುಗಳ ಚಿಂತೆ ಇರುತ್ತೆ ಅವರ ಹಿಂಬಾಲಕರಿಗೆ. ಆದ್ರೆ ಅಕ್ಷರ ಆವಿಷ್ಕಾರದ ಕುರಿತು ಚಿಂತೆನೇ ಇಲ್ಲ. ನಿಮಗೆ ಲಾಸ್ಟ್ ಪ್ರೈಮ್ ಟೈಮಲ್ಲಿ ಕೂಡ ಹೇಳಿದ್ದೆ, ಎಲ್ಲ ಮಾಹಿತಿಗಳು ಇದೆ. ಮುಂದಿನ 1 ವಾರದೊಳಗೆ ಒಂದೊಂದು ಶಾಲೆಯ ಮಾಹಿತಿಯನ್ನು ಕೊಡ್ತೀವಿ. ಈ ಶಾಲೆಯಲ್ಲಿ ಏನಾಯಿತು, ಈ ಶಾಲೆಯಲ್ಲಿ ಎಷ್ಟು ಕೆಲಸ ಮಾಡಿದ್ರು, ಬರೀ ಒಂದು ಟ್ರ್ಯಾಕ್ಟರ್ ಅಥವಾ ಒಂದು ಟಿಪ್ಪರ್ ಉಸುಕನ್ನ ಸ್ಯಾಂಡನ್ನು ತಂದು ಬರೀ ಒಂದು 4-5 ಸಾವಿರ ರೂಪಾಯಿ ಟೈಲ್ಸ್ಗಳನ್ನು ತಂದು ಸಂಪೂರ್ಣ 14 ಲಕ್ಷ ರೂಪಾಯಿ ನುಂಗಿ ನೀರು ಕುಡಿತಾ ಇದ್ದಾರೆ. ಇಂತಹ ದುಸ್ಥಿತಿ ಇಲ್ಲಿದೆ. ಇಲ್ಲಿ ರಹೀಮ್ ಖಾನ್ ಅವರು ಇತ್ತ ಕಡೆ ಇವ್ರ ಗಮನ ಹರಿಸಲ್ಲ, ಅತ್ತ ಕಡೆ ಅವ್ರ ಗಮನ ಹರಿಸಲ್ಲ. ಇಲ್ಲಿ ಶೌಚಾಲಯದ ಸಮಸ್ಯೆ, ಅಲ್ಲಿ ಶಾಲೆಗಳ ಅಭಿವೃದ್ಧಿ ಹೆಸರಲ್ಲಿ ಹಣ ಲೂಟಿ. ಅಂದ್ರೆ ಬೀದರಲ್ಲಿ ಒಟ್ಟಾರೆ ಹಣ ಲೂಟಿ, ಭ್ರಷ್ಟಾಚಾರಿಗಳು, ದರೋಡೆಕೋರರದು ಇಂಥವ್ರದೇ ರಾಜಕಾರಣ, ರಾಜ ದರ್ಬಾರ್ ನಡೀತಾ ಇದೆ ಅನ್ನೋದು ಮತ್ತೆ ಮತ್ತೆ ಪುಷ್ಟಿ ನೀಡ್ತಾನೆ ಇದೆ ಕೆಲವೊಂದಿಷ್ಟು ಘಟನೆಗಳು. ಎಸ್, ಇವಾಗಿದು ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿ ಆಗ್ತೀನಿ ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ನಲ್ಲಿ.